ಇಷ್ಟ ದಿನ ನಡೆದಿದ್ ನನ್ ಕಾಂಟ್ರವರ್ಸಿಲ್ ಅರ್ಥ ಆಗಿದ್ ಒಂದೇ, ಕಷ್ಟಪಟ್ಟು ಬಿಸಿನೀರ್ ಕಾಯಿಸಿದ್ ನಾನು, ಅದ್ರಲ್ಲಿ ಈಸಿಯಾಗಿ ಬಂದು ಬೇಳೆ ಬೇಯಿಸ್ಕೊಂಡು ಹೋದವ್ರು ಅವರು. ಅಣ್ಣ ಕಾಡ್ಗೆ ಹೋಗಿ ಸೌದೆ ಕಡ್ಕ ಬಂದ್ ಬಿಸಿನೀರ್ ಕಾಯಿಸ್ತಾನಂತ. ಅಲ್ಲ 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 ಅಣ್ಣನ ಹೇಳೋಣ, ಎಲ್ಲೋಯ್ತಿ ಅಣ್ಣ? ಓ ಇದೇ ಕೆಲ್ಸಕ್ಕೆ ಹೋಗೋದ ಅಣ್ಣ? ಇದ್ರಿಂದಾನೆ ಬಿಸಿನೀರ್ ಕಾಯಿಸೋದು? ಅಣ್ಣ ಎಷ್ಟು ಸಿನ್ಸಿಯರ್ ಆಗಿ ಹೋಗ್ತಾನೆ ಅಂತಂದ್ರೆ ಕೆಲ್ಸಕ್ಕೆ. ಯಾಕೆ ಮಗ ತೊಳ್ದಿಲ್ಲ? ನೋಡ್ರಪ್ಪ, ಸ್ನಾನನೂ ಮಾಡ್ದೆ, ಮುಖನೂ ತೊಳಿದೆ, ಇಷ್ಟು ಸಿನ್ಸಿಯರ್ ಆಗಿ ಡ್ಯೂಟಿಗೆ ಹೋಗಿ ಬಂದ್ಬಿಟ್ಟು ಬಿಸಿನೀರ್ ಕಾಯಿಸ್ತಾನ ಅಣ್ಣ. ಅದ್ರಿಂದ ಜೀವನದಲ್ಲಿ ತುಂಬಾ ಮೇಲೋದ್ರೆ ಕಾಲಿಡಿತಾರೆ. ನೀವು ತುಂಬಾ ಮೇಲಕ್ಕೆ ಹೋಗಿದ್ದೀರಾ ಅಂತ ಕೆಳಗಡೆ ಇರೋನ ಕೀಳಾಕ್ ಕಾಣ್ಬೇಡ್ರಿ, ಹಂಗೆ ಯಮಧರ್ಮರಾಯ ಮೇಲೆ ಕೇಳ್ಕೊಬಿಡ್ತಾನ, ಹುಷಾರ್. ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದ್ನ ಕಲೆ ಅಂತಾರೆ. ಆ ಕಲೆ ನಮ್ಮ ಹತ್ರ ತುಂಬಾ ಇದೆ. ಅಣ್ಣಂದಿರ್ ಕಲೆ ಹಾಕ್ತೀನಿ ನೋಡ್ರಪ್ಪ. ಇದೆ ಅಣ್ಣಂದಿರ್ ಕಲೆ, ಎಲ್ಲಾರನು ಬೈಕೊಂಡು ಆಡೋದು. ಅದನ್ 3-4 ಪದ ಅವೆ, ಅದೇ ಅಣ್ಣಂದಿರ್ ದೊಡ್ಡ ಕಲೆ, ಪ್ರತಿಭೆ. ಕೆಲವು ಜನ ಅವ್ರ ಮಕ್ಕಕ್ ಬಣ್ಣ ಹಾಕೊಂಡ್ ಬದುಕೋದಲ್ದೆ ನನ್ಗೂ ಬಣ್ಣ ಹಾಕೊಂಡ್ ಬದುಕು ಅಂತ ಹೇಳ್ತಾರೆ, ಆದ್ರೆ ನಾನ್ ಬಣ್ಣ ಹಾಕೊಂಡ್ ಬದುಕ್ತೀನ? ಅಣ್ಣ ಮುಖಕ್ ಬಣ್ಣ ಹಚ್ಕೊಂಡ್ ಬದುಕಲ್ಲ, ಯಾವ್ದೋ ಸ್ಕಲ್ಲನ್ನ ಮುಖವಾಡ ಹಾಕೊಂಡ್ ಬದುಕ್ತಾವ ಅಷ್ಟೇ. ಅಣ್ಣ ಏನೇ ಮಾತಾಡಿದ್ರು ಜೈ ಜೈ ಅನ್ಬೇಕಂತೆ. ಸೋಷಿಯಲ್ ಮೀಡಿಯಾ ಅಂತ ಅಂದ್ರೆ ಪಾಸಿಟಿವ್ ನೆಗೆಟಿವ್ ಎಲ್ಲ ಒಪಿನಿಯನ್ ಇದ್ದೇ ಇರ್ತೈತೆ. ನಿನ್ನಿಂದ ಬೆಳೆ ಬೇಯಿಸ್ಕೊಂತಿರೋದು ನಾವಲ್ಲ, ನಿನ್ ಪಕ್ಕದಲ್ಲಿ ನಿನ್ನ ಎಲ್ಲದಕ್ಕೂ ಜೈ ಜೈ ಅನ್ಕೊಂಡು 200ಕ್ಕೆ 300ಕ್ಕೆ ಮಾಡ್ಕೊಂತಾರಲ್ಲ ಅವರು, ಅವ್ರಿಗೆ ಹೇಳ್ಕ ಹೋಗಿ ಬೆಳೆ ಬೇಯಿಸ್ಕೋಬೇಡ್ರಿ ಅದು.